ಶ್ರೀಕೃಷ್ಣ ಹೇಳಿದ ಸ್ಥಳವು ಇಲ್ಲಿ ನಿನ್ನ ಜನ್ಮರಾಶಿಯನ್ನು ತಿಳಿಯುವುದೆಂದು ಹೇಳಿ ಆ ರಹಸ್ಯ ಭಗವಾನ್ ಭಾಸ್ಕರ ಯುಗ ಯುಗದಿಂದಲೂ ಸರ್ವ ಜಗತ್ತನ್ನು ಬೆಳಗುತ್ತಿದೆ. ಆ ರಹಸ್ಯವನ್ನು ನೀನು ನಿಜವಾಗಿ ತಿಳಿದಿರಲೇಬೇಕು. ಭಾಸ್ಕರ, ನನ್ನ ಮನಸ್ಸಿನಲ್ಲಿರುವ ಅಂಧಕಾರವನ್ನು ಒಳಿಸಿ ನನ್ನನ್ನು ಉದ್ಧರಿಸು ದೇವ, ಉದ್ಧರಿಸು. ಯಾರಮ್ಮ ನನ್ನ ಏಕಾಗ್ರತೆಯನ್ನು ಭಂಗಪಡಿಸಿದ ನೀನು ಯಾರು ತಾಯಿ? ನೀನು ಪೂಜಿಸುತ್ತಿರುವ ಆ ಸರ್ವಸಾಕ್ಷಿ ಸೂರ್ಯದೇವನ ಜ್ವಲಂತ ಪ್ರಭೆಯನ್ನು ನಿನಗೆ ಮೊದಲು ತೋರಿಸಿದ ಸ್ತ್ರೀ ನಾನು ಕಂಡ ಈ ನಿರ್ಭಾಗ್ಯದ ಕುಂತಿ ಎಂದು ಕರೆಯುವುದು. ಕುಂತಿ, ನನ್ನ ಹೆತ್ತ ತಾಯಿ ಕುಂತಿ. ಅಮ್ಮ, ಇದೋ ನಿನ್ನ ಪಾದಕ್ಕೆ ಬಿದ್ದು ನಮಸ್ಕರಿಸುವುದು ತಾಯಿ. ಕೀರ್ತಿಶಾಲಿ ಆಗುವಂತ ಕೀರ್ತಿಶಾಲಿ ಅಮ್ಮ, ನನ್ನದಂತಹ ಕೀರ್ತಿ ಅಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ, ಬಯಸಿದ ದರುಶನವು ದೊರಕಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ, ಬಯಸಿದ ದರುಶನವು ದೊರಕಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಕರುಣೆಯ ತೋರಿದೆ ಕುವರನ ಪೊರೆಗೆ, ಕರುಣೆಯ ತೋರಿದೆ ಕುವರನ
ತೊರೆದೆ ಎಂದಿಗೆ ಈ ಋಣವ ತೀರಿಸಲಿ ಎಂದಿಗೆ ಈ ಋಣವ ತೀರಿಸಲಿ ಜನಿಸಿದ ಮರುಕ್ಷಣವೇ ಜಗಜಗವೇ ಅಮ್ಮ, ನಾನು ಹುಟ್ಟಿದ ಕೂಡಲೇ ನನ್ನನ್ನು ಗಂಗಾ ನದಿಯಲ್ಲಿ ತೇಲಿ ಬಿಡಲು ನಾನು ಮಾಡಿದ ಅಪರಾಧವಾದರೂ ಹೇಗೆ ತಾಯಿ? ಇಲ್ಲಿರುವ ಜಲಚರಗಳು ಕೂಡ ಈ ಪಾಪಿಯ ದೇಹವನ್ನು ಜಿಗದೆ ಬಿಟ್ಟು ಬಿಟ್ಟರು. ಅಮ್ಮ, ಕಾಡಿನಲ್ಲಿರುವ ಕ್ರೂರ ಮೃಗಗಳು ಸಹ ತಮ್ಮ ಮರಿಗಳನ್ನು ಎಷ್ಟೋ ಜ್ವಾಪಾನದಿಂದ ಪ್ರೀತಿಯಿಂದ ಸಾಕಿ ಮನುಷ್ಯ ಮಾತ್ರದವನಾದ ನಾನು ನಿನಗೆ ಮಾಡಿದ ಅಪರಾಧವಾದರೂ ಹೀಗೆ ನಾಡಿನ ಜನರು ಸೂತ ಕುಲದವನು, ಈನ ಕುಲದವನು, ನೀಚ ಕುಲದವನು ಎಂದು ನನ್ನನ್ನು ಹೀಯಾಳುತ್ತಿದ್ದಾಗ ಒಂದೇ ಒಂದು ಮಾತಿನಿಂದ ಪರಿಹರಿಸಬಹುದಾಗಿದೆ. ನೀನು ಏಕಮ್ಮ ಸುಮ್ಮನಾದೆ, ಏಕೆ ಸುಮ್ಮನಾದೆ? ಹೋಗಲಿ, ಎಷ್ಟೇ ಆದರೂ ನೀನು ನನ್ನ ಎತ್ತ ತಾಯಿ, ದೈವಕ್ಕೆ ಸಮಾನ. ನಿನ್ನನ್ನು ದೂಷಿಸಿದರೆ ನಾನು ಪರಮ ಪಾಪಿಯಾದ. ಇಷ್ಟು ದಿನಗಳ ಮೇಲಾದರೂ ಈ ಮಗನೆಂಬ ಪ್ರೀತಿಯು ಬಂದಿದ್ದಲ್ಲ, ಈ ಮಗನನ್ನು ನೋಡಲು ಬಂದೇ ಅಲ್ಲ. ಈ ಉಪಕಾರ ಭಾರವನ್ನು ನಾನು ಹೇಗೆ
ನಿನ್ನ ಮಾತುಗಳು ಶೂಲದಂತೆ ಎತ್ತಿರುವ ಮಗು ಶೂಲದಂತೆ ಕರ್ಣ. ಅಮ್ಮ, ಬಾಲ್ಯದಲ್ಲಿ ನಾನು ನಿನಗೆ ಎಸಗಿದ ಅಪರಾಧಕ್ಕಾಗಿ ಯಾರಿಗೂ ಹೇಳದಂತೆ ಹೊಟ್ಟೆಯಲ್ಲಿಟ್ಟುಕೊಂಡು ಅದೆಷ್ಟು ಕಷ್ಟಪಟ್ಟಿರುವೆನು. ನನ್ನ ಕಷ್ಟ ಆ ಪರಮಾತ್ಮನಿಗೆ ತಿಳಿದಿರು. ಆದರೆ ಇದುವರೆಗೆ ನೀನು ಜೀವಿಸಿರುವೆ ಎಂಬ ವಿಚಾರವೇ ನನಗೆ ತಿಳಿದಿರಲಿಲ್ಲ. ಆದರೆ ಶ್ರೀಕೃಷ್ಣ ಪರಮಾತ್ಮನಿಂದ ನೀನಿರುವ ವಿಚಾರವನ್ನು ತಿಳಿದು ನಿನ್ನನ್ನು ಕಾಣಲು ಓಡೋಡಿ ಬಂದೆನಪ್ಪ, ಓಡೋಡಿ ಬಂದೆನು. ಬಾಲ್ಯದಲ್ಲಿ ನಾನು ನಿನಗೆ ಎಸಗಿದ ಅಪರಾಧಕ್ಕಾಗಿ ನೀನು ಆಡಿನ ಮುಂದೆ ಒಂದು ಮಾತನಾಡಲು ಸಹ ಶಕ್ತನಾಗಿರಲಿಲ್ಲ ಕರ್ಣ. ಆದರೆ ಈ ನಿನ್ನ ದುಷ್ಟ ಜನ ನೀವು ನಿನ್ನ ಆಶ್ವಾಸನೆಯ ಮಾತುಗಳಿಗಾಗಿ ಕಾತರಳಾಗಿರುವ ನಾನು ನಿನಗೆ ಎಸಗಿದ ಅಪರಾಧಕ್ಕಾಗಿ ನನ್ನನ್ನು ಕ್ಷಮಿಸು ಕರ್ಣ, ಕ್ಷಮಿಸು. ತಾಯಿಯಾದ ನೀವೀಗೆ ಮಾತನಾಡಬಾರದು. ಬಾಲಕನಾದ ನನಗೆ ಶ್ರೇಯಸ್ಕರವಲ್ಲ. ನಾನು ಹತವಾಗಿ ನನ್ನ ಕರ್ಮಕ್ಕೆ ನೀನು ತಾನೇ ಏನು ಮಾಡಿದೆ? ನಿನ್ನ ಪಾದ ಸೇವೆಯನ್ನು ಮಾಡುತ್ತಿರುವ ಆ ಪಾಂಡವಲ್ಲವೇ ಸುಕೃತಶಾಲಿಗಳು. ಈ ಪಾಪಿಗೆ ಅಂತಹ ಭಾಗ್ಯವೆಲ್ಲುವುದು ತಾಯಿ. ಕರ್ಣ, ಮಗನೇ, ನನ್ನ ಮಾತನ್ನು ಆದದೆಲ್ಲವೂ ಆಗಿಹೋಯಿತು. ಇನ್ನು ಮುಂದೆ ಎಲ್ಲವನ್ನು ಮರೆತು ಇನ್ನಾನು ನಿನ್ನ ತಮ್ಮಂದಿರಾದ ಪಾಂಡವರೊಡನೆ ಸೇರಿ ಸುಖದಿಂದ ರಾಜ್ಯಭಾರ. ಆದರೆ ವೈರಿಗಳಾದ ಆ ಕೌರವರೊಡನೆ ಸೇರಿ ನಿನ್ನ ತಮ್ಮಂದಿರಿಗೆ ಮಾತ್ರ ಕೇಳಿ ನೆನೆಸಬೇಡ ಕುಮಾರ. ಅಮ್ಮ, ಸೌಭಾಗ್ಯ ದಾನ ಮಾಡು ಕುಮಾರ. ಅಮ್ಮ, ಇದೊಂದು ಮಾತನ್ನು ಬಿಟ್ಟು ಬೇರೇನಾದರೂ ಕೇಳು ತಾಯಿ. ನಡೆಸಿಕೊಡುವುದು ನಾನು ಜೀವಿಸಿರೋ ತನಕ ಸ್ವಾಮಿ ದ್ರೋಹವನ್ನು ಎಂದಿಗೂ ಮಾಡಲಾರೆ ತಾಯಿ. ನಾನು ನಿನ್ನನ್ನೇ ನಂಬಿಕೊಂಡಿರುವೆ. ತಾಯಿಯಾದ ನಾನು ನಿನ್ನಲ್ಲಿ ಭಿಕ್ಷೆಯನ್ನು ನಡೆಸಿ ಪಾಂಡವರನ್ನು ಉಳಿಸಿ ಸೌಭಾಗ್ಯ ದಾನ ಮಾಡು. ಅಮ್ಮ, ನೀನು ವೀರಮಾತೆ, ನೀನೇ ಪರದಾತನು ನನ್ನನ್ನೇ ನಂಬಿ ಯುದ್ಧವನ್ನು ಹೂಡಿರುವಾಗ, ಆತನ ಕಾರ್ಯಗಳು ನನ್ನಿಂದಲೇ ಸಾಧಿಸಬೇಕಾಗಿರುವಾಗ ಇಂತಹ ಸಂಬಂಧವನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆಯುವುದು ಧರ್ಮವೇ? ನನ್ನ ತಂದೆ ತಾತಂದಿರು ನರಕಕ್ಕೆ ಬೀಳದಿದ್ದರೆ ನಮ್ಮ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಕರ್ಣನು ಇಂಥ ನೀಚ ಎಂದು ಶಪಿಸದಿಹರೆ? ವೀರ ಮಾತೆಯಾದ ನೀನು ಇಂತಹ ಸಮಯದಲ್ಲಿ ನಾಲ್ಕು ಹಿತವಚನವನ್ನು ಹೇಳುತ್ತಾಯಿ. ನೀನು ಹೇಳುತ್ತಿರುವುದೇನು? ಹಾಗಾದ್ರೆ ಪಾಂಡವರು ನಿನ್ನ ಬೆನ್ನ ಹಿಂದೆ ಬಿದ್ದ ಸಹೋದರರಲ್ಲವೇ? ಅವರ ಕ್ಷೇಮವು ನಿನ್ನ ಕ್ಷೇಮವಲ್ಲವೇ? ಅವರೊಡನೆ ನೀನು ಕೂಡಿ ಬಾಳುವುದನ್ನು ನೋಡಿ ತಾಯಿಯಾದ ನಾನು ಸಂತೋಷ ಪಡಬಾರದೆ ಕರ್ಣ. ಅಮ್ಮ, ಪಾಂಡವರು ಅಮ್ಮ,
ಪಾಂಡವರು ಇದುವರೆಗೂ ನನ್ನ ಸೋದರಪ್ಪ ವಾತ್ಸಲ್ಯವೇ ನನ್ನಲ್ಲಿರಲಿಲ್ಲ. ನೀನು ಎಳತನದಲ್ಲಿ ನಿಷ್ಕರುಣೆಯಿಂದ ಚಿವಿಟಿ ಬಿಸಾಕಿದ ಸಸಿಯನ್ನು ಪೋಷಿಸುವುದಿಲ್ಲದೆ ಒಣಗಿ ಹೋಯಿತು. ಪುನಃ ಸಿಗುವುದೇ? ಶ್ರೀಕೃಷ್ಣ ಪರಮಾತ್ಮನು ಮಮ ಪ್ರಾಣ ಈ ಪಾಂಡವ ಎಂದು ಹೇಳಿರುವಾಗ ಅವರ ಪ್ರಾಣಕ್ಕೆ ಭಯವಿಲ್ಲ. ಬಿಡು ನಿನ್ನ ವ್ಯಥೆಯನ್ನು ತಾಯಿ. ಲೋಕೈಕ ವೀರನಾದ ನೀನು ಮತ್ತು ಆ ಸುಯೋಧನ ಪಾಂಡವರ ಮೇಲೆ ಇಷ್ಟೊಂದು ದ್ವೇಷ ಬಿಟ್ಟಿರುವಾಗ ನಾನು ಹೇಗೆ ತಾನೇ ಸುಮ್ಮನಿರ್ಲಿ ಕಂಡ? ಹೇಗೆ ತಾನೇ ಸುಮ್ಮನಿರ್ಲಿ? ಹೋಗಲಿ, ಯುದ್ಧದಲ್ಲಿ ಆದರೂ ಪರಮುಖನಾದ ಕರ್ಣ. ಅಮ್ಮ, ಕರ್ಣನು ಅಂತ ನೀಚದಲ್ಲ ತಾಯಿ. ಪೌರುಷರಿಗೂ ನನ್ನ ಸ್ವಾಮಿಗಳಿಗೇ ಹೋರಾಡಿ ಬಿಡುವೆನು. ಆತನಿಗೆ ನನ್ನಲ್ಲಿರುವ ವಿಶ್ವಾಸವನ್ನು ನೀನೇನು ಬಲ್ಲೆ ತಾಯಿ? ನೀನು ಸಹಿತ ಇಡೀ ಪ್ರಪಂಚವೇ ಸೂತನೆಂದು ದೂಡಿಬಿಟ್ಟಿದ್ದಾಗ ಬಹು ಪ್ರೀತಿ ಮನ್ನಣೆಯಿಂದ ಕರೆತಂದು ನನ್ನನ್ನು ಅಂಗರಾಜ್ಯಕ್ಕೆ ಪಟ್ಟಾಭಿಷಕ್ತನನ್ನಾಗಿ ಮಾಡಿದನಲ್ಲದೆ ತನ್ನ ಪ್ರಾಣದಂತೆ ಹೃದಯದ ಸಖನಂತೆ ನನ್ನನ್ನೇ ನಂಬಿ ಯುದ್ಧವನ್ನು ಓಡಿರುವನು. ಇಂತಹ ಸಂಬಂಧವನ್ನು ಕಲ್ಪಿಸಿಕೊಂಡು ಆತನನ್ನು ಕರೆಯುವುದೇ ತಾಯಿ. ಸರ್ವದಾಗಲಾರದು ನಾನು ಪರಮುಖನಾಗಲಾರೆ ತಾಯಿ. ಇದೊಂದು ಮಾತನ್ನಾದರೂ ನಡೆಸಿಕೊಡು ಕರ್ಣ. ಯುದ್ಧ ರಂಗದಲ್ಲಿ ಏನಾದರೂ ನಿನ್ನ ತಮ್ಮಂದಿರಾದ ಪಾಂಡವರು ಸಿಕ್ಕಿದರೆ ಅವರನ್ನು ಮಾತ್ರ ಕೊಲ್ಲಬೇಡ. ಆ ಪಾಂಡವರಲ್ಲಿ ಯಾರನ್ನು ಬೇಕಾದರೂ ಉಳಿಸೋದು, ಆದರೆ ನನ್ನ ಪರವಾಗಿ ಅರ್ಜುನನ್ನು ಮಾತ್ರ ಉಳಿಸಲಾರೆ ತಾಯಿ. ಹೌದಮ್ಮ, ಆತನೊಡನೆ ಹೋರಾಡುವುದನ್ನು ನನ್ನ ಸ್ವಾಮಿ ನೋಡಿ ಸಂತೋಷಪಟ್ಟರೆ ಆಗ ನನ್ನ ಮನಸ್ಸಿಗೆ ಶಾಂತಿ ದೊರಕುವುದು. ಈ ಪ್ರಪಂಚದಲ್ಲಿ ನಮ್ಮಿರುವರಲ್ಲಿ ಒಬ್ಬರಿಗೆ ಸ್ಥಾನವಿರುವುದು. ಅರ್ಜುನನಿಂದ ನಾನೇ ಹತನಾದನು, ನನ್ನಿಂದ ಅರ್ಜುನನೇ ಹತನಾದನು. ನಿನ್ನ ಗೈವರು ಮಕ್ಕಳು ಇದೇ ಉಳು. ನಿನ್ನ ಚಿಂತೆಯನ್ನು ಬಿಡುತ್ತಾಯಿ. ಅರ್ಜುನನ ಮೇಲೆ ನಿನಗೆ ಇಷ್ಟೊಂದು ದ್ವೇಷ ಬೇಕೆ ಕರ್ಣ? ದ್ವೇಷ ಬೇಕೆ? ಹೋಗಲಿ ಬಿಡು. ಕೊನೆಯದಾಗಿ ಒಂದೇ ಒಂದು ಮಾತನ್ನು ಕೇಳುತ್ತೇನೆ, ನಡೆಸಿಕೊಡುವೆಯಾ ಕರ್ಣ? ಅಮ್ಮ, ಇದರಿಂದಲಾದರೂ ಎತ್ತ ತಾಯಿಯ ಋಣವನ್ನು ತೀರಿಸಿದಂತಾವು. ಅದು ಏನು ಹೇಳು ತಾಯಿ, ನಡೆಸಿಕೊಡುವೆನು. ಸತ್ಯವಾಗಿಯೂ ನಡೆಸಿಕೊಡುವೆಯಾ? ಸತ್ಯವಾಗಿಯೂ ನಡೆಸಿಕೊಡುವೆನು ತಾಯಿ. ಆಯಸ್ಸಿದ್ದವರು ಎಲ್ಲಿಯಾದರೂ ಬದುಕಿಕೊಳ್ಳು. ಹೆತ್ತ ಒಟ್ಟಿಗೆ ಅದೇ ಸಂತೋಷ. ತೊಟ್ಟ
ಇನ್ನು ನನ್ನ ವಜ್ರ ಕವಚವನ್ನೇ ಕಿತ್ತುಕೊಂಡನು. ದುರಾದೃಷ್ಟಕ್ಕೆ ಸರಿಯಾಗಿ ವಿದುರನು ಸರ್ವಾರ್ಥವಾದವಿಲ್ಲದೆ ಮುರಿದು ಬಿಸಾಡಿದನು. ಈ ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮ ವೃತ್ತಾಂತವನ್ನು ಹೇಳಿ ನನ್ನ ಹೃದಯದ ಧೈರ್ಯವನ್ನೇ ಕಿತ್ತುಕೊಂಡನು. ಈಗ ನನ್ನ ಎತ್ತ ತಾಯಿಯಾದ ನೀನು ದೊಡ್ಡ ಬಾಣವನ್ನು ತೊಡಬೇಡವೆಂದು ವಾಗ್ದಾನ ಪಡೆದಿರುವೆ. ಇರಲಿ, ಪ್ರಪಂಚ ದೈವ ಎಲ್ಲವೂ ಸಜ್ಜು ಮಾಡಲಿ. ಆ ನನ್ನ ಪೌರುಷವಿರುವವರೆಗೂ ನನ್ನ ಸ್ವಾಮಿಗಾಗಿಯೇ ಹೋರಾಡಿ ಉಳಿದದ್ದು ದೈವಿಕ. ಅಮ್ಮ, ಎತ್ತ ಕರುಳಿನ ಪಾದೆಯನು ನಾ ಬಲ್ಲೆ, ಸತ್ಯ ಸಾಕ್ಷಿ ಧರ್ಮವನು ನಾ ಬಿಡಲೊಲ್ಲೆ, ಕಟ್ಟ ಕಡೆಯೋಳ್ ಕರ್ಮದಾದಿಗೆ ನಾ ಕಾಲಿಡಲೊಲ್ಲೆ, ಇದೋ ಕೊಡುವನು ಭಾಷೆಯನ್ನು ಬಿಡುತ್ತಿದೆಯ ಜನನಿ. ಸಂದೇಹವಗಿರು ಅಮ್ಮ ಈ ಕರ್ಣನ ಭಾಷೆಯ ಕೇಳ, ಸಂದೇಹವಗಿರು ಶ್ರೀಕೃಷ್ಣನ ಕುಟಿಲೋಪಾಯವು ಫಲಿಸಿ ಈ ಯುದ್ಧದಲ್ಲಿ ನಮಗಿಂದು ಜಯವಿಲ್ಲ. ನೀನು ನಿಮ್ಮೆಲ್ಲರ ಸಂತೋಷವಿದ್ದಂತೆ ಆಗಲಿ. ನೀನು ಹೋಗಿ ಬರುವೆ ತಾಯಿ. ಅಮ್ಮ, ಎತ್ತ ತಾಯಿಯ ಪ್ರಥಮ ದರ್ಶನವಿಂದ ಬಹುಶಃ ಅಂತಿಮ ದರ್ಶನವು ಹಿಂದೆ ಎಂದು ತೋರುತ್ತದೆ. ಅಮ್ಮ, ಕಳೆದಾಗಿರುವುದೊಂದು ಮಾತನ್ನು ನಡೆಸಿಕೊಳ್ಳುವ ತಾಯಿ. ಖಂಡಿತವಾಗಿ ನಡೆಸಿಕೊಳ್ಳುತ್ತೇನೆ. ಮುಂಬರುವ ಈ ಘೋರ ಸಂಗ್ರಾಮದಲ್ಲಿ ನಾನೊಂದು ವೇಳೆ ಅಮ್ಮ, ನಾನು ನಿನ್ನ ಮಗನೆಂಬ ವಿಚಾರವನ್ನು ಯಾರಲ್ಲಿಯೂ ಹೇಳಬೇಡ. ಮುಂಬರುವ ಘೋರ ಸಂಗ್ರಾಮದಲ್ಲಿ ನಾನೊಂದು ವೇಳೆ ಆತನಾದರೆ, ಹೌದಮ್ಮ, ನಾನೊಂದು ವೇಳೆ ಆತನಾದರೆ ಧರ್ಮರಾಯನಿಗೆ ನನ್ನ ಉತ್ತರ ಕ್ರಿಯಾದಿಯನ್ನು ಮಾಡಬೇಕೆಂದು ಹೇಳಿಕೊಡ. ಅಯ್ಯೋ ದೈವವೇ, ಇಂತಹ ಸಂಕಟ ನಾಶಗಳಿಂದ ಈ ಸಾಮ್ರಾಜ್ಯ ಉಳಿಯುವುದಾದರೆ ಅಂತಹ ಸಾಮ್ರಾಜ್ಯವೇ ನಶಿಸಿ ಹೋಗಲಿ, ನಶಿಸಿ ಹೋಗಲಿ. ಈ ಪ್ರಪಂಚದಲ್ಲಿ ದೈವಾನುಕೂಲವಿಲ್ಲದವರು ಬದುಕಿದ್ದರೂ ವ್ಯರ್ಥ.
ಆಡಿಸಿ ನೀನವರ ನೋಡಿ ನಗದೆ ಆಡಿಸಿ ನೀನವರ ನೋಡಿ ನಗದೆ